ನನಗಂತೂ ಹುಚ್ಚಿಡ್ದಂಗೆ ಆಗ್ತದೆ. ಡೇಟ್ ರಿವೀಲ್ ಮಾಡ್ತೀನಿ, ಖಂಡಿತವಾಗ್ಲೂ ಡೇಟ್ ರಿವೀಲ್ ಮಾಡ್ತೀನಿ. ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್ಸ್ ಇಷ್ಟ. ಆಕ್ಚುಲಿ ಒಂದು ಟ್ರೆಂಡ್ ನಡೀತಾ ಇದೆ ಗೊತ್ತಾ ನಂಗೆ. ಏನಕ್ಕೆ ನೆನಪಾಯ್ತು ಅಂದ್ರೆ ಮುತ್ತಿ ಕೇಳೋದು, ಓವರ್ ಆಕ್ಷನ್ ಮಾಡಬಾರ್ದು. ಹೋಗ್ಲಿ ಬಿಡಮ್ಮ, ಹುಡುಗಿಗೆ ಹುಡುಗಿರೇ ರೋಸ್ ಕೊಡ್ಬೋದು, ಜಂಕ್ಗೆ ಅಂತ ಹುಟ್ಟಿರೋ ಹಾರ್ಟ್ ಲಿಪ್ಸ್. ಆಕ್ಚುಲಿ ಈ ಗೇಮ್ ಕ್ರೇಜಿ ಆಗಿದೆ. ನಾನು ಇವಾಗಂತೂ ಕೊಡೋದೇ ಇಲ್ಲ. ನಾನು ಪೆನ್ಸಿಲ್ ಅಂತ ಎತ್ಕೊಂಡಿದ್ದೀನಿ. ಮಾತಾಡ್ತೀರಿ ಇಬ್ರು. ಮದುವೆಗೆ ಒಂದ್ ಕೆಲಸ ಮಾಡ್ಕೊಳ್ತಾ ಇಲ್ಲ. ನಾನು ಬೆಳಿಗ್ಗೆ ಹೇಳ್ದಂಗೆ ಹೇಮಂತ್ ಅವ್ರಿಗೆ ಒಂದ್ ನೇಮ್ ಇದೆ, ರೋಸ್ ನಂತು. ಅಣ್ಣಂಗೆ ಒಂದ್ ಎಗ್ ರೈಸ್. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯೂಟ್ಯೂಬ್ ಚಾನಲಲ್ಲಿ ಗೆಟ್ ರೆಡಿ ವಿತ್ ನೀವು ಯಾರಾದ್ರು ಮಾಡ್ತಾರಾ? ಮಾಡಲ್ಲ. ಬಟ್ ನಾನು ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಟೈಮ್ ಇತ್ತು, ಬೆಳಗ್ಗೆಯಿಂದ ಲೇಸಿ ಡೇ, ನೆನೆನೋ ಲೇಸಿ ಡೇ. ಯಾಕೋ ನನ್ನ ಬಾಡಿಲಿ ಎನರ್ಜಿನೇ ಇಲ್ಲ ಏನು ಕೆಲಸನೂ ಮಾಡೋದಕ್ಕೆ. ಮದುವೆ ಕೆಲಸ ಅರ್ಧ ಜಾಸ್ತಿ, ಆಮೇಲೆ ನನ್ನ ಕೆಲಸ, ಹೌಸ್ ಆಫ್ ಫ್ಲವರ್ ಕೆಲಸ, ಮೇಕಪ್ ವರ್ಕ್ ಕೆಲಸ, ಪ್ರತಿಯೊಂದು ಹೆಕ್ಟಿಕ್ ಆಗಿರೋದ್ರಿಂದ ನನ್ನ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ಕೋತಾ ಇಲ್ಲ. ನನ್ನ ಹೆಲ್ತ್ ಬಗ್ಗೆ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಏನಾಗಿಲ್ಲ, ಬಟ್ ಅಂದರೆ ಎನರ್ಜಿ ಇಲ್ಲ ನನಗೆ. ಫುಲ್ಲು ಬೌನ್ಸ್ ಬ್ಯಾಕ್ ಆಗಿ ಮೇ ಬಿ ಇನ್ನೊಂದು ವೀಕ್ ಬೇಕಾಕಂದ್ರೆ ನಂಗೆ ಲಿಟ್ರಲಿ ಇಷ್ಟೊತ್ತವರೆಗೂ ಯಾವತ್ತೂ ನನಗೆ ಫೋನ್ ಹಿಡ್ಕೊಳ್ತಾ ಇದ್ದೆ. ಬಟ್ ಆದರೆ ಫೋನ್ ಇಷ್ಟೊಂದು ಯೂಸ್ ಮಾಡ್ತಿರಲಿಲ್ಲ. ಈ ಮದುವೆ ಕೆಲಸ ಶುರುವಾದಾಗಿಂದ ಎಲ್ಲ ಫೋನಲ್ಲೇ ಡೀಲ್ ಮಾಡಬೇಕಾ. ಪ್ರತಿಯೊಂದು ಸತಿಗೂ ಫೋನ್ ಹಿಡ್ಕೋಬೇಕು. ಹೌಸ್ ಆಫ್ ಫ್ಲವರ್ ಫೋನ್ ಹಿಡ್ಕೋಬೇಕು, ಪ್ರತಿಯೊಂದಕ್ಕೂ ಫೋನ್ ಹಿಡ್ಕೊಂಡು ನನಗಂತೂ ಹುಚ್ಚಿಡ್ದಂಗೆ ಆಗ್ತದೆ. ಅಪ್ಪ ದೇವ್ರೆ. ಸೊ ಇವತ್ತೇನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಬೇಸಿಕ್ ಡೋಂಟ್ ಮೈಂಡ್ ಮೈ ಹ್ಯಾಂಗರ್ ಆಲ್ಸೋ. ನನ್ನ ಪಾಪ ವಿಡಿಯೋ ಯೂಟ್ಯೂಬಲ್ಲಿ ಕಾಣಿಸ್ಕೊಳ್ಳೋಣ ಅಂತ ಅಂತೀನಿ, ಅದಕ್ಕೆ ಬರ್ತಾ ಇದೆ. ಇವತ್ತು ಹೊಸ ಫೇಸ್ ವಾಶ್ ಯೂಸ್ ಮಾಡೋಣ ಅಂತ O3+ ಯಾವುದು ಕೊರಿಯಾದು ಫೇಸ್ ವಾಶ್ ಒಂದಷ್ಟು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ, ಟ್ರೈ ಮಾಡೋಣ ಅಂತ. ಯಾಕಂದ್ರೆ ನಾನು ಮುಂಚೆ ಯೂಸ್ ಮಾಡ್ತಿದ್ದೆ ನೋವೋಲಜಿ. ಸೊ ಇದನ್ನು ಟ್ರೈ ಮಾಡೋಕ್ಕೇನಿಲ್ವಲ್ಲ, ಪಟ ಪಟ ಅಂತ ಫೇಸ್ ವಾಶ್ ಮಾಡ್ಕೊಂಡ್ಬರ್ತೀವಿ. ಗಿವ್ ಮಿ 1 minute break. A few inches later. I'm back. ಫೇಸ್ ವಾಶ್ ಆಯಿತು. ಫೇಸ್ ಆಲ್ರೆಡಿ ಸ್ನಾನ ಮಾಡಿದ್ರು ಏನೋ ನನಗೆ ಸ್ನಾನ ಮಾಡಿ 2 times ಫೇಸ್ ವಾಶ್ ಮಾಡೋದ್ರಿಂದ ರೆಡಿ ಆಗೋಕ್ಕೆ ಮುಂಚೆ ಒಂದ್ಸತಿ ಫೇಸ್ ವಾಶ್ ಮಾಡ್ತೀನಿ. ಏನಕ್ಕೆ ಅಂದರೆ ಆಯಿಲ್ನೆಸ್ ಎಲ್ಲ ಇರೋದಲ್ಲ, ರೆಡಿ ಯೂಸ್ ಆಗುತ್ತೆ ಅಂತ ಅಷ್ಟೇ. ಬಿಟ್ಟರೆ ಏನು ಮೇಕಪ್ ಎಲ್ಲ ಮಾಡ್ತಲ್ಲ. ಬಟ್ ಸ್ಟಿಲ್ ಐರನ್ ಮಾಡಿ ಬಟ್ಟೆ ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ದೀನಿ. ಇವತ್ತು ನನ್ನ ಚಾನಲಲ್ಲಿ ಮೇ ಬಿ ನಾನು ಒಬ್ಬಳೇ ಮಾತಾಡ್ತೀನೇನೋ. ಪ್ರತಿಯೊಂದು ಇದನ್ನು ನೀವೇ ನೀವು ಬೇರ್ ಮಾಡಬೇಕಾಗತ್ತೆ. ದರ್ ಇಸ್ ನೋ ಅದರ್ ಆಪ್ಷನ್. ಸೊ ಎಲ್ಲಿದ್ದೆ ಇವತ್ತು? ನಾವು ನನ್ನ ಫ್ರೆಂಡ್ಸ್ ಎಲ್ಲರೂ ಪ್ಲ್ಯಾನ್ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ. ಬಿಕಾಸ್ 2 days ಹೌಸ್ ಆಫ್ ಫ್ಲವರಲ್ಲಿ ಪೂಜೆ ಮಾಡಿಲ್ಲ. ಹಂಗೇನು ಅಲ್ಲಿ ಪೂಜೆ ಮಾಡಿಲ್ಲ ಅಂದರೆ ಒಂಥರ ನೆಮ್ಮದಿ ಇರಲ್ಲ. ಲಿಪ್ಸ್ಟಿಕ್ ಹಚ್ಚಿ 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 ಲಿಪ್ಪೆಲ್ಲ ಡಾರ್ಕ್ ಆಗಿದೆ, ಏನೂ ಮಾಡೋಕ್ಕಲ್ಲ. ಸೊ ಸ್ವಲ್ಪ ಲಿಪ್ ಬಾಮ್ ಹಚ್ಕೊಂಡು. ಸುಮಾರು ಜನ ಕೇಳ್ತಾರೆ ಏನೇನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಮದುವೆಗೆ? ಅಯ್ಯೋ ಎಲ್ಲರೂ ಏನು ಮಾಡ್ತಾರೋ ಅದೇ ಪ್ರಿಪ್ರೇಷನ್ನೇ ಮಾಡ್ತಾಯಿದ್ದೀನಿ. ಬಟ್ ನಂಗೆ ಆಲ್ರೆಡಿ ಹೆಂಗೆ ಫೀಲ್ ಆಗೋಕ್ಕೆ ಶುರುವಾಗಿದೆ ಅಂದರೆ, ಯಾವಾಗ ಮುಗಿಯುತ್ತೆ ಮದುವೆ ಟಾಪಿಕ್, ಯಾವಾಗ ಮುಗಿಯುತ್ತೆ ಮದುವೆ ಟಾಪಿಕ್? ಏನಕ್ಕೆ ಅಂದರೆ ಸುಮಾರು ಕೆಲಸ ಇದೆ. ಏನು ಹೇಮಂತ್ ಅವರು ತುಂಬ ಬ್ಯುಸಿ ಇದ್ದಾರೆ. ಏನಕ್ಕೆ ಅಂತಂದರೆ ಅವ್ರಿಗೆ ವರ್ಕ್ ಹಂಗೆ ಇದೆ. ಸೊ ಏನಕ್ಕೂ ಅವ್ರು ಬರ್ತಾ ಇಲ್ಲ ಮಧ್ಯದಲ್ಲಿ. ಐ ಆಮ್ ಓನ್ಲಿ ಅಂದರೆ ನಾನೇ ಎಲ್ಲ ಮೇಂಟೈನ್ ಮಾಡ್ತಿದ್ದೀನಿ, ಮ್ಯಾನೇಜ್ ಮಾಡ್ತಿದ್ದೀನಿ, ಅಂದರೆ ನಮ್ಮ ಮನೆಯವ್ರೂ ಸೇರಿಸಿ. ಸೊ ಅವ್ರ ಕೆಲಸನೂ ನಾವೇ ಮಾಡ್ತಿರೋದ್ರಿಂದ ಲಿಟ್ರಲಿ ಅಂದರೆ ಇವತ್ತು ಕಾರ್ಡ್ ಫೈನಲೈಸೇಷನ್ ಮಾಡೋದು ನಂಗೆ ಇದುವರೆಗೂ ಇಷ್ಟು ದಿನ ಅದು ನನಗೆ ಒಂದು ಐಡಿಯಾನೂ ಇರಲಿಲ್ಲ. ಕಾರ್ಡ್ ಪ್ರಿಂಟ್ ಮಾಡ್ಸೋದಕ್ಕೂ ಇಷ್ಟೊಂದೆಲ್ಲ ಟಾಸ್ಕ್ ಇರುತ್ತೆ ಅಂತ ನಾನೇನು ಹೇಳಲೇ ಇಲ್ಲ ನಮಗೆ. Dot&Keyದು ಲಿಪ್ ಬಾಮ್ ಯಾವುದೋ ಯೂಸ್ ಮಾಡಿದ್ದೀನಿ. ಇವಾಗ ಟೋನಿ ಮೋಲಿದು ಟೋನರ್ ಯೂಸ್ ಮಾಡ್ತೀನಿ. ದಿಸ್ ಇಸ್ ದ ಬೆಸ್ಟ್ ಅಂದರೆ ಬೆಸ್ಟ್. ಯಾರಿಗೆ ಆಯಿಲಿ ಸ್ಕಿನ್ ಇದ್ರೂ ಪರವಾಗಿಲ್ಲ, ಅಥವಾ ಏನದು ಡ್ರೈ ಸ್ಕಿನ್ ಇದ್ರೂ ಪರವಾಗಿಲ್ಲ, ಒನ್ ಆಫ್ ದ ಬೆಸ್ಟ್ ಟೋನರ್ ನಾನು ಇದುವರೆಗೂ ಯೂಸ್ ಮಾಡಿದ್ದು. ಆಲ್ಮೋಸ್ಟ್ ನಂದು 7th or 8th ಬಾಟಲ್. ಸೊ ಯಾರೆಲ್ಲ ಯೂಸ್ ಮಾಡಬೇಕು ಅಂತ, ಎಕ್ಸ್ಪೆನ್ಸಿವ್ ಇದೆ 1500. ಬಟ್ ಸಿಕ್ಕಾಪಟ್ಟೆ ತುಂಬ ಮಂತ್ಸ್ ಬರುತ್ತಿದ್ದು. ಅಂದರೆ ನಮ್ಮನೇಲಿ ನಾವು 3 ಜನ ಇದ್ದೀವಿ. ಸೊ ನಾವು 3 ಜನ ಇದ್ದರೆ ನಮಗೆ 1-2 monthsವರೆಗೂ ಅಂತ ಖಂಡಿತವಾಗ್ಲೂ ಬರುತ್ತೆ, ನಾವು ರೆಗ್ಯುಲರಾಗಿ ಯೂಸ್ ಮಾಡಿದ್ರು. ಬಿಕಾಸ್ ಟೋನರ್ ನಾವು ಸ್ವಲ್ಪನೇ ಯೂಸ್ ಮಾಡೋದ್ರಿಂದ. ಸೊ ಯಾರೆಲ್ಲ ಸಜೆಷನ್ ಬೇಕು ಅಂತ ಇದ್ರು, ಟೋನಿ ಮೋಲಿ ಪ್ಲೀಸ್ ಯೂಸ್ ಮಾಡಿ. ಕಮಿಂಗ್ ಬ್ಯಾಕ್ ಟು ಮೈ ಮದುವೆ ಟಾಪಿಕ್. ಮದುವೆ ಅಂದರೆ ಇನ್ವಿಟೇಷನ್ ಪ್ರಿಂಟ್ ಮಾಡಿಸೋದಕ್ಕೂ ಇಷ್ಟೊಂದೆಲ್ಲ ಟಾಸ್ಕ್ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಬಟ್ ಇನ್ವಿಟೇಷನ್ ಎಲ್ಲರೂ ನಾರ್ಮಲಾಗಿ
ಯೂಶಲಿ ತುಂಬ ಟೈಮ್ ಇಟ್ಸ್ಕೊಳ್ಳಲ್ಲ ಅಥವಾ ತುಂಬ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಲ್ಲ. ನನಗೆ ಅಂದರೆ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದೆ, ನನಗೆ ಕಾರ್ಡ್ ಅಂತೂ ಅಲ್ಲಿ ಸಿಕ್ಕಾಬಡೆ ಸಕ್ಕದಾಗೆ ಡಿಸೈನ್ಸ್ ಮಾಡಿದರು. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ನಾನು ಹಂಗೂ ತುಂಬ ಯೋಚನೆ ಮಾಡಿ 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 ಫೈನಲಿ ನಂಗೆ ಅದೇ ಬೇಕು ಅಂತ ನನಗೆ ಸ್ಟಿಕ್ ಆನ್ ಆದೆ. ಕಾರ್ಡ್ ಡಿಸೈನಿಂಗ್ ಲಿಟರಲಿ 4 days ತಗೊಳ್ತಾರೆ. ಅದು ಅಲ್ಲದೆ ಇವಾಗ ಆಷಾಢ ಇದೆ. ಸೊ ಆಷಾಢ ಇರೋದ್ರಿಂದ 15th ಒಳಗಡೆ ಮನೆ ದೇವರಿಗೆ ಕೊಟ್ಟು ಬರಬೇಕು. ಏನಕ್ಕೆ ಫಸ್ಟ್ ಕಾರ್ಡ್ ಮನೆ ದೇವ್ರಿಗೆ ಹೋಗ್ಬೇಕಂತೆ. ಮನೆ ದೇವ್ರಿಗೆ ಕೊಟ್ಟಾದ್ಮೇಲೆ ಆಗಸ್ಟ್ 14-15 ವರೆಗೂ ಆಷಾಢ ಇದೆ. ಸೊ ಆಗ ಆಷಾಢದ ಮುಗಿದ್ಮೇಲೆ ಮತ್ತೆ 1 week ಹೇಳಿದ್ರೆ ಸೆಪ್ಟೆಂಬರಲ್ಲಿ ನಮ್ಮದೇ ಕೆಲಸ ಇರುತ್ತೆ. ಸೊ ಸೆಪ್ಟೆಂಬರ್ ಡೇಟ್ ರಿವೀಲ್ ಮಾಡ್ತೀನಿ, ಖಂಡಿತವಾಗ್ಲೂ ಡೇಟ್ ರಿವೀಲ್ ಮಾಡ್ತೀನಿ. ನಾಟ್ ಲೈಕ್ ರಿವೀಲ್ ಬಟ್ ಸ್ವಲ್ಪ ಮನೆ ದೇವ್ರದ್ದು ಅದು ಇದು ಎಲ್ಲ ಮುಗಿಸಿ ಆಗಸ್ಟ್ ಮಂತಲ್ಲಿ ಹೇಳ್ತೀನಿ. ಸೆಪ್ಟೆಂಬರ್ ಮಂತ್ ಇಸ್ ಮೈ ಮ್ಯಾರೇಜ್, ಬಟ್ ಆಗಸ್ಟಲ್ಲಿ ಡೇಟ್ಸ್ ಹೇಳ್ತೀನಿ ಅಂತ ಹೇಳ್ತಾ. ಸೊ ಇವತ್ತು ಕಾರ್ಡು ಫೈನಲ್ ಆಗಿ ಪ್ರಿಂಟ್ ಕೊಟ್ಟು, ಯಾಕಂದರೆ ಪ್ರಿಂಟಿಂಗಿಗೆ 3-4 days ಬೇಕಂತ. ಅಲ್ಲಿಂದ ಮತ್ತೆ ಅವರು ಶಿಪ್ಮೆಂಟ್ ಮಾಡಿ ಕಳ್ಸೋದಕ್ಕೆಲ್ಲ ಅನದರ್. ಸೊ ಸಂಡೇ ಅಷ್ಟೊತ್ತಿಗೆ ನನಗೆ ಟೀನಿ ಕಾಸ್ಟ್ ಕಾರ್ಡ್ ಬೇಕು. ಸೊ ನಾವಿನ್ನೂ ಡಿಸೈನಿಂಗು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸು, ಓ ಮೈ ಗಾಡ್, ನನಗೆ ಲಿಟ್ರಲಿ ಆ ಕಾರ್ಡ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಷನ್ ಮಾಡಿಸೋದಕ್ಕೆ 3-4 days ಬೇಕು. ಫೋನಲ್ಲಿ ಟೈಪ್ ಮಾಡಿ 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 ಅವ್ರಿಗಂತೂ ನಾನು ಎಷ್ಟು ತಲೆ ತಿಂದಿದ್ದೀನೋ. ಬಟ್ ಹಂಗೆ ಅಷ್ಟು ಥ್ಯಾಂಕ್ಸ್ ಹೇಳ್ಬೇಕು. ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ, ಬಿಕಾಸ್ ಅದೆಲ್ಲ ಸಣ್ಣ ಪುಟ್ಟದೆ ಸಿಕ್ಕಾಪಟ್ಟೆ ಸ್ಪೆಷಲ್ ಮೂಮೆಂಟ್ಸ್. ಎಷ್ಟು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಅನಿಸ್ತದೆ. ಇದನ್ನೆಲ್ಲ ಒನ್ ಹೋಲ್ ವ್ಲಾಗ್ ಇವತ್ತು ನಂದೇ ಟಾಕ್ಸ್ ಇರುತ್ತೆ, ಪ್ಲೀಸ್ ಬೇರ್ ಮಾಡಿ, ಸಾರಿ ಅಂತ ಹೇಳ್ತಾ. ಸೊ ಏನೇನು ಪ್ರಿಪ್ರೇಷನ್ ಮಾಡಿದ್ದೀರಾ ಅಂತ ಸುಮಾರು ನನಗೆ ಕ್ವಶನ್ ಮಾಡಿದ್ರಿ, ಅದಕ್ಕೆ ಈ ಟಾಕ್ಸ್. ನಾನು ಬರೀ ಜಸ್ಟ್ ಕಾರ್ಡ್ ಫೈನಲೈಸೇಷನ್ ಮಾಡೋದಕ್ಕೆ ಇಷ್ಟು ದಿನ ಆಯಿತು. ಇನ್ನು ಕಮಿಂಗ್ ಡೇಸಲ್ಲಿ ಏನೇನು ನಾನು ಇದು ಮಾಡಬೇಕು ನಂಗೆ ಗೊತ್ತಿಲ್ಲ, ತುಂಬ ಕಡಿಮೆ. ಈಗ ನಂಗೆ ಬಿಗಿನಿಂಗ್ ಡೇಸಲ್ಲೆಲ್ಲ ತುಂಬ ಟೈಮ್ ಇದೆ ಬಿಡು, ಆರಾಮಾಗಿ ಮಾಡ್ಬೋದು ಅಂತ ಅನಿಸ್ತದೆ. ಬಟ್ ಇವಾಗ ಟೈಮ್ ಹೋಗ್ತಿದೆ. ಬೊಬ್ಬಿಂಗ್ ಟೈಮ್ ಇಲ್ಲ, ವರ್ಷನಿಗೆ ಟೈಮ್ ಇಲ್ಲ, ಮಮ್ಮಿಗೆ ಸ್ಕೂಲು, ನಮ್ಮ ಡ್ಯಾಡಿ ಒಬ್ಬರೇ ಮನೇಲಿ ಇರ್ತಾರೆ. ಬಟ್ ಸ್ಟಿಲ್ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕಾಗುತ್ತೆ. ಹೇಮಂತ್ ಅಂತವ್ರಂತೂ ನನ್ನ ಕೈಗೆ ಸಿಗ್ತಾ ಇಲ್ಲ. ಹಂಗೂ ಕಾರ್ಡ್ದು ಸಿಕ್ಕಾಬಟ್ಟೆ ಕರೆಕ್ಷನ್ಸ್ ಮಾಡಿಸಿ ಫೈನಲ್ ಆಗಿ ಇವತ್ತು ಕೊಟ್ಟಿದ್ದೀನಿ. ಇವತ್ತೊಂಥರ ಸ್ಪೆಷಲ್ ಡೇ, ಯಾಕಂದರೆ ಕಾರ್ಡ್ ಫೈನಲೈಸ್ ಆಗಿದೆ, ಪ್ರಿಂಟಿಗೆ ಹೋಗ್ತಾ ಇದೆ. ಆ್ಯಂಡ್ ಪ್ರಿಂಟಿಂದ ಒಂದು ಫ್ಯೂ ಕಾರ್ಡ್ಸ್ ಮಾತ್ರ ಇವಾಗ ಬರುತ್ತೆ. ಮನೆದೇವ್ರಿಗೆ ಹೋಗ್ಬೇಕು ನೆಕ್ಸ್ಟ್ ವೀಕು. ಎಲ್ಲ ಎಷ್ಟು ಬೇಗ ಆಗ್ತದೆ ಅಂತ ಒಂಥರ ಆಲ್ರೆಡಿ ನನಗೆ ಆ್ಯಂಗ್ಸೈಟಿ. ಎಲ್ಲ ಎಷ್ಟು ಬೇಗ ಮುಗಿತಾ ಇದೆ, ಎಷ್ಟು ಬೇಗ ಎಲ್ಲರೂ ಮದುವೆ ಅನ್ನೋದು ಒಂದು ಪಾರ್ಟ್. ಖುಷಿ ಇದ್ದರೆ ಮನೆ ಬಿಟ್ಟು ಹೋಗ್ಬೇಕು, ಫ್ಯಾಮಿಲಿ ಬಿಟ್ಟು ಹೋಗ್ಬೇಕು ಇನ್ ದ ಸೆನ್ಸ್ ಮನೆ ಒಂದು ದೂರ ಬಿಟ್ಟರೆ ಅಫ್ಕೋರ್ಸ್ ನಾನು ಹೌಸ್ ಆಫ್ ಫ್ಲವರಲ್ಲೇ ನನ್ನ ವರ್ಕ್ ಇರೋದ್ರಿಂದ ಐ ವಿಲ್ ಬಿ ಕಮ್ಮಿಂಗ್ ಹಿಯರ್. ನಮ್ಮ ಅಮ್ಮನ ಮನೆ ನಾನು ಬಿಟ್ಟು ಹೋಗೋಕ್ಕಾಗಲ್ಲ ಅಫ್ಕೋರ್ಸ್. ಎವ್ರಿ ಡೇ ಆಗಿಲ್ಲ ಅಂದರೂ 2 days ಒಂದ್ಸತ್ತು ನೋಡಲೇಬೇಕಾ. ಭವ್ಯನು ಬ್ಯುಸಿ ಆಗಿಬಿಡ್ತಾಳೆ, ಅವಳಿಗೂ ಸಿಕ್ಕಾಪಟ್ಟೆ ಅಂದರೆ ಕಷ್ಟ ಅಂದರೆ ಶೂಟಿಂಗು ಮ್ಯಾನೇಜ್ ಮಾಡಬೇಕು, ಇಲ್ಲೂ ಬರಬೇಕು, ಅಲ್ಲೂ ನೋಡಬೇಕು. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದೇ ಸತಿ ಮದುವೆ ಆಗಿರೋದ್ರಿಂದ ಅಕ್ಕನ ಮದುವೆ ಅಲ್ವಾ, ಅಷ್ಟೇ ಅಷ್ಟು ಬೇರೆ. ಸೊ ಹೊಸದು ಯಾವುದೋ ಸನ್ಸ್ಕ್ರೀನ್ ತರಿಸ್ಕೊಂಡಿದ್ದೆ ನಾನು, PhD ಪ್ರೂವ್ ಆನ್ ಹಾನೆಸ್ಟ್ ಧರ್ಮ ಅಂತ. ಇದನ್ನ ಟ್ರೈ ಮಾಡೋಣ ಅಂತಾನೆ ತರಿಸ್ದೆ, ಆಯಿತಾ. ಬಟ್ ಡಿಪೆಂಡ್ಸ್, ನನಗೆ ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್ಸ್ ಇಷ್ಟ. ಅದು ಬಿಟ್ಟರೆ ವಿಶ್ ಕೇರ್ದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ವಿಶ್ ಕೇರ್ದು ಎಲ್ಲೋಯ್ತು ನನಗೆ, ಯಾಕೋ ಇದನ್ನು ಯೂಸ್ ಮಾಡ್ತಾ ಇದ್ದೆ. ಇದನ್ನ ಏನು ಮಾಡ್ತೀನಿ ಇವಾಗ ಅಂದರೆ ನನಗೆ ವಿಶ್ ಕೇರ್ದು ಅನಿಸ್ತಾ ಇದೆ ಇವತ್ತು ಯೂಸ್ ಮಾಡೋಣ ಅಂತ. ಸೊ ಆಮೇಲೆ ನೆನ್ನೆ ನಾನು ಮತ್ತೆ ಭವ್ಯ ವಿ ಗಾಟ್ ದ ಪೀಲ್ ಡನ್. ನಂಗೆ ಯಾಕೋ ಇಲ್ಲಿ ಬಂದಮೇಲೆ ವಾಟರ್ ಚೇಂಜ್ ಆಗಿರೋದಕ್ಕೋ ಏನಕ್ಕೋ ಫುಲ್ ಟ್ಯಾನ್ ಆಗಿಬಿಟ್ಟಿದೆ ನನ್ನ ಹ್ಯಾಂಡ್ಸ್. ಯಾಕಂದ್ರೆ ನಾನು ಇಷ್ಟು ಕರ್ರಗಿರಲೇ ಇರಲಿಲ್ಲ. ಅಫ್ಕೋರ್ಸ್ ಕಲರ್ ಡಿಸ್ಕ್ರಿಮಿನೇಷನ್ ಮಾಡ್ತಿಲ್ಲ, ಬಟ್ ನಾನು ಸ್ವಲ್ಪ ಡಾರ್ಕ್ ಆಗಿದ್ದೀನಿ, ಮೇ ಬಿ ಟ್ಯಾನ್ ಆಗಿದ್ದೀನೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಈಗ ಒಂದು ಟ್ರೆಂಡ್ ನಡೀತಾ ಇದೆ ಗೊತ್ತಾ, ಇಫ್ ಐ ಟೇಕ್ ದೇರ್ ನೇಮ್ ಅಗೇನ್, ಅದನ್ನು ನಾನು ನೇಮ್ ಯೂಸ್ ಮಾಡ್ತಾ ಇದ್ದೀನಲ್ಲ ಅನ್ಕೋಬೇಡಿ. ಒಬ್ರದ್ದು ಟ್ರೆಂಡ್ ನಡೀತಾ ಇದೆ ಇನ್ಸ್ಟಾಗ್ರಾಮಲ್ಲಿ, ಲೆಟ್ಸ್ ಗೋ ಅನ್ನೋದು. ಮೇ ಬಿ ಯು ಗೈಸ್ ವಿಲ್ ನೋ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಆಮೇಲೆ ಪಾಪ ಅವ್ರ ನೇಮ್ ಹೇಳಿದ್ರೆ ನಾನು ಅವ್ರ ಬಗ್ಗೆ ಪಾಪ ಏನೋ ಯೂಸ್ ಮಾಡ್ಕೊಂಡು ಅಂತ ಅದನ್ನು ಅಂತೀರಾ ಅಂತ. ಐ ಆಮ್ ನಾಟ್ ಟೆಲ್ಲಿಂಗ್ ದೇರ್ ನೇಮ್, ದಟ್ ಡಸಂಟ್ ಮೀನ್ ಐ ಡೋಂಟ್ ನೋ, ನಿಮ್ಗೆ ಗೊತ್ತಿಲ್ಲ ಅನ್ನೋ ಥರ ಇಲ್ಲ. ಏನದು ಲೆಟ್ಸ್ ಗೋ ಅನ್ನೋ ಟ್ರೆಂಡಿಗೆ ನಾನು ಸೋ ಅನ್ನೋ ಟ್ರೆಂಡ್ ಶುರು ಮಾಡಬೇಕು. ಬಿಕಾಸ್ ಅಷ್ಟು ಸತಿ ಸೋ ಆ್ಯಂಡ್ ಅಂತ ಯೂಸ್ ಮಾಡಿರ್ತೀನಿ. ನನಗೆ ಏನಕ್ಕೆ ನೆನಪಾಯ್ತು ಅಂದರೆ ಎಲ್ಲರೂ ನನಗೆ ಅಕ್ಕ ಸ್ವಲ್ಪ ಸೋ ಅನ್ನೋದನ್ನ ಕಡಿಮೆ ಯೂಸ್ ಮಾಡಿ ಅಂತ ಮೆಸೇಜ್ ಹಾಕಿದ್ರು. ಅದಕ್ಕೆ ನಾನು ಸೋ ಅನ್ನೋ ಟ್ರೆಂಡ್ ಮಾಡಿದ್ರೆ ಮೇ ಬಿ ನಾನು ವಿಡಿಯೋಸಲ್ಲಿ ಅದೆಷ್ಟು ಸತಿ ಸೋ ಅಂದಿರ್ತೀನೋ. ಸೊ ನೋಡಿ,
ನನಗೆ ಯಾವ್ದಾದ್ರು ಟಾಪಿಕ್ ಎತ್ತು ಮಾತಾಡಬೇಕು ಅಂತ ಒಂದು ಇದು ಬಂತು ಅಂದರೆ ಸೊ ಅಂತ ಶುರು ಮಾಡಿ. ಈಗ ಸನ್ಸ್ಕ್ರೀನ್ ಆಯಿತು, ವಿಶ್ಕೆ ರೋಡ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ. ಏನು ಇನ್ನೇನಿಲ್ಲ, ಬೇಸಿಕ್ ಐಬ್ರೋ ಫಿಲ್ ಮಾಡ್ತೀನಿ. ಸ್ವಲ್ಪ ಮಸ್ಕರ ಅಫ್ಕೋರ್ಸ್ ವಾಷಬಲ್ ಮಸ್ಕರ, ಅಂದರೆ ವಾಷಬಲ್ ಮಸ್ಕರ ಯೂಸ್ ಮಾಡ್ತೀನಿ. ನಾನು ಮುಂಚೆ ನನಗೆ ಐಡಿಯಾನೇ ಇರಲಿಲ್ಲ ಮಸ್ಕರ, ವಾಟರ್ ಪ್ರೂಫ್ ಮಸ್ಕರ ಎವ್ರಿ ಡೇ ಯೂಸ್ ಮಾಡಬಾರ್ದು ಅಂತ. ನಾನೇನಂದರೆ ಯೂಸ್ ಮಾಡ್ತದೆ ಏನಕ್ಕೆ ಮಸ್ಕರ ನನಗೆ ಮಸ್ಟ್ ಅಂಡ್ ಶೂಟ್ ಥರ ಇತ್ತು. ಈಗ ಗೊತ್ತಾಗಿದೆ ವಾಷಬಲ್ ಮಸ್ಕರ ಆದರೆ ನಿಮಗೆ ಲ್ಯಾಶಸ್ ಎಲ್ಲ ಸ್ವಲ್ಪ ಮೇಂಟೈನ್ ಆಗುತ್ತೆ ಅಂತ. ಅದು ಅಲ್ಲದೆ ಐ ಆಮ್ ಯೂಸಿಂಗ್ ಲ್ಯಾಶ್ ಬ್ರೋ ಸಿರಮ್ ಆ್ಯಂಡ್ ಐಬ್ರೋದು ಲ್ಯಾಶಸ್ದು ಒಂದು ಸಿರಮ್ ಬರ್ತದೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಬೇಸಿಕ್ಕಾಗಿ. ಸ್ವಲ್ಪ ಇರೋದನ್ನು ಉಳಿಸ್ಕೊಳ್ಳೋಣ ಮದುವೆ ಅಷ್ಟೊತ್ತವರೆಗೆ ಅಂತ. ಇದಾದಮೇಲೆ ಮುಂಚೆ ಟಿಂಟೆಡ್ ಯೂಸ್ ಮಾಡ್ತಾ ಇದ್ದೆ, ಅದನ್ನು ಹೇಳಿದ್ನಲ್ಲ ನಾನು ಆಲ್ರೆಡಿ ಲಾಸ್ಟ್ ಇದರಲ್ಲಿ. ಟಿಂಟೆಡ್ ಯೂಸ್ ಮಾಡ್ತಿದ್ದೆ, ಬಟ್ ವರ್ಷನಿ ಟಿಂಟೆಡ್ ಯೂಸ್ ಮಾಡಬಾರ್ದು. ಬಟ್ ಒನ್ ಮೋರ್ ಕಲರ್ ಬಾರ್ದು ಯಾವುದೋ ಒಂದು ನಾನು ಇದು ತೊಗೊಂಬಂದೆ. ಏನು ಗೊತ್ತಾಯ್ತು, ಕ್ರಿಸ್ಟಲ್ ಗ್ಲೋ ಸಿರಮ್ ಫೌಂಡೇಶನ್ ಅಂತ, ಕಲರ್ ಬಾರ್ದು. ಓಕೆನಾ, ಸಕ್ಕದಾಗಿದೆ. ಅಂದರೆ ಲೈಟ್ ಆ್ಯಂಡ್ ವೇಟ್ ಇದೆ, ಆಮೇಲೆ ಸ್ಕಿನ್ ಮೇಲೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ಬಟ್ ಕೆಲವ್ರಿಗೆ ಇದು ಆಯಿಲಿ ಅನ್ಸುತ್ತೆ, ಏನಕ್ಕೆ ಇದು ಸ್ವಲ್ಪ ಸಿರಮ್ ಟೈಪಲ್ಲಿ ಇರುತ್ತೆ, ಅದ್ರ ಜೊತೆಗೆ ಫೌಂಡೇಶನ್ ಮಿಕ್ಸ್ ಆಗಿದೆ. ಬಿಟ್ಟರೆ ಬೇಕಿದ್ರೆ ಐ ವಿಲ್ ಶೋ ಯು. ಸಿಕ್ಕೆ ಇದನ್ನು ಯೂಸ್ ಮಾಡೋಕ್ಕೆ ಮುಂಚೆ ನನ್ನ ಹೇರ್ ಫುಲ್ ಡ್ರೈ ಆಗಿಬಿಟ್ಟಿದೆ. ಇದು ಯಾವುದೋ ಒಂದು ಸಿರಮ್ ಅಲ್ಲ, ಇದು ಸೋಲ್ ಫ್ಲವರ್ದು ರೋಸ್ಮೆರಿ ಸ್ಮೂತ್ ಫ್ರಿಜ್ ಹೇರ್ ಸಿರಮ್ ಅಂತಾನೆ ಹಾಕಿದ್ದಾರೆ. ಏನಕ್ಕೆ ಅಂದ್ರೆ ನಂದು ಈಗ ಒರಿಜಿನಲ್ ಹೇರ್ ಕಮಿಂಗ್ ಬ್ಯಾಕ್ ಟು ವೇವಿ ಹೇರ್ ಆಗ್ತದ್ಯಾ, ಆ ವೇವಿ ಹೇರ್ನ ಸ್ವಲ್ಪ ನೀಟಾಗಿ ಫ್ರಿಜ್ ಫ್ರೀ ಮಾಡೋದಕ್ಕೆ ಅಂತ ಇದನ್ನ ಯಾರೋ ಒಬ್ರು ಇನ್ಸ್ಟಾಗ್ರಾಮ್ ಅಂತ ಫೇಮಸ್ ಮಾಡಿದ್ರು. ಸರಿ ಟ್ರೈ ಮಾಡೋಣ ಅಂತ ಅನ್ಸುತ್ತೆ, ಬಟ್ ಚೆನ್ನಾಗಿದೆ, ವರ್ಕ್ ಆಗುತ್ತೆ, ಫ್ರಿಜ್ ಕಂಟ್ರೋಲ್ ಮಾಡುತ್ತೆ. ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಆಗಿ ಅದ್ರ ಜೊತೆಗೆ ಲಾರಿಯಲ್ದು ಸಿರಮ್ ಹಾಕ್ತೀನಿ, ಯಾಕಂದ್ರೆ ಸಿರಮ್ ಹಾಕ್ಬೇಕಲ್ಲ ಹೆಂಗಿರು ಕೂಲಿ. ಸೊ ಹಾಕೋದ್ರಿಂದ ಇದನ್ನೆರಡು ಮಿಕ್ಸ್ ಮಾಡಿಬಿಟ್ರೆ ಪರ್ಫೆಕ್ಟ್ ಆಗಿರುತ್ತೆ ನಿಮ್ಮ ಹೇರ್ಗೆ. ನಾನು ಒಂದ್ಸತಿ ಓವರಾಗಿ ಮಾತಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಆಗಲೇ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ, ಆಯ್ತಾ 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 ಅಂದ್ಕೊಂಡ್ರು. ನಾನು ರೆಡಿ ಆಗ್ತಾನೇ ಇದ್ದೀನಿ ನಿಮ್ಮ ಹತ್ರ ಎಲ್ಲ ಮಾತಾಡ್ಕೊಂಡು. ಸೊ ಇದು ನನ್ನ ಹೇರ್ ಕೇರ್ ಏನಂದರೆ ನೈಟ್ ಹೊತ್ತು. ಸೊ ನಾನೇನು ಮಾಡ್ತೀನಿ ಅಂತಂದರೆ ನೈಟ್ ಹೊತ್ತು ಸಿರಮ್ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಡಾಕ್ಟರು. ಅದೆರಡು ಯಾವಾಗ ಹೆಡ್ ವಾಶ್ ಮಾಡ್ತೀನೋ ಆ ದಿನ, ಇನ್ನೊಂದು ದಿನ ಸಿರಮ್ ಹಚ್ತೀನಿ. ಆಮೇಲೆ ಟ್ಯಾಬ್ಲೆಟ್ಸು ಮಲ್ಟಿ ವೈಟಮಿನ್ ಟ್ಯಾಬ್ಲೆಟ್ಸ್ನ ಅಫ್ಕೋರ್ಸ್ ದಿನ ತೊಗೊಳ್ತೀನಿ. ಅದು ಬಿಟ್ಟರೆ ಇದು ಒಂಚೂರು ಶ್ಯಾಂಪೂಯಿಂಗ್ ಕಂಡೀಷ್ನರ್ ಎಲ್ಲ ಆದಮೇಲೆ ಒಂಚೂರು ನಾನು ದಿನ ಡೈಸನ್ ಮಾಡೋಕ್ಕಾಗಲ್ಲ, ದಿನ ಸ್ಟ್ರೈಟ್ ಮಾಡೋಕ್ಕಾಗಲ್ಲ. ಹಂಗೂ ಮಾಡಬೇಕು ಫ್ರಂಟ್ ಕೂದಲು ಮೊದಲು ಈ ಫ್ರಂಟಲ್ಲಿ ಒಂಥರ ವೇವಿ ಬಂದು ಕೂರುತ್ತೆ, ಅದೊಂದು ಮಾಡಬೇಕು ಅಂತ ಅನಿಸುತ್ತೆ, ಅದಕ್ಕೆ ಮಾಡ್ತೀನಿ. ಅದು ಬಿಟ್ಟರೆ ಇದನ್ನೇನು ಮಾಡ್ತೀನಿ ಅಂದರೆ ಸ್ನಾನ ಮಾಡಿ ಸ್ವಲ್ಪ ಗಟ್ಟಿರುತ್ತಲ್ಲ ಆವಾಗ ಸ್ವಲ್ಪ ಕೂದಲು ಇನ್ನೂ ವಾಟರ್ ಥರ ಇರುತ್ತಲ್ಲ, ಆಗ ಬಂದಾಗ ಹಿಂಗೆ 2 ಭಾಗ ಡಿವೈಡ್ ಮಾಡಿಬಿಟ್ಟು ಹಿಂಗೆ ಹಚ್ಬಿಟ್ಟು ಅದನ್ನು ಡ್ರೈ ಆಗಿಬಿಡ್ತೀನಿ. ಸೊ ದಟ್ ಅದು ಸೆಟಲ್ ಡೌನ್ ಆಗಲಿ, ನಾನು ರೆಡಿ ಆಗೋಷ್ಟೊತ್ತಿಗೆ. ಸೇಮ್ ಥಿಂಗ್ ಈ ಕಡೆ ರಿಪೀಟ್ ಮಾಡ್ತೀನಿ ಅಷ್ಟೇ. ಬಟ್ ಇದು ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ ನೋಡಿ ತರಿಸಿ ಎಷ್ಟು ದಿನ ಆಯಿತು, 1 ತಿಂಗಳಾಗಿರ್ಬೇಕು ಆಲ್ರೆಡಿ. ಫುಲ್ ಒಂದೆರಡು ಸೆಷನ್ ಆಗ್ಬೋದು ಅಷ್ಟೇ ನನಗೆ, ಬಿಟ್ಟರೆ ಖಾಲಿ ಮಾಡಿದ್ದೀನಿ. ಹಂಗಂದರೆ ನಾನು ಪ್ರಾಡಕ್ಟ್ ಇಷ್ಟಪಟ್ಟಿದ್ದೀನಿ ಅಂತ ಅಲ್ಲಿಗೆ ಅರ್ಥ. ಅಯ್ಯೋ ಸಿರಮ್ ಹಚ್ಕೊಳ್ಳಿಲ್ಲ, ಮಾತಾಡ್ಕೊಂಡು ನಿಮ್ಮ ಹತ್ರ ಸಿರಮ್ನ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡಬೇಕಿತ್ತು, ಮಾಡಲಿಲ್ಲ, ಇವಾಗ ಮಾಡ್ತೀನಿ. ಸೊ ಸಿರಮ್ನ ಇಲ್ಲೆಲ್ಲ ಮೇಲ್ಗಡೆ ಹಚ್ಚಿರೋ ಆಯಿಲಿ ಅನಿಸುತ್ತೆ, ಬಟ್ ಆಪ್ಷನ್ ಇಲ್ಲ, ಹಚ್ತಾ ಇದ್ದೀನಿ. ಇಷ್ಟೇ ನನ್ನ ಹೇರ್ ಕೇರು, ಸ್ಕಿನ್ ಕೇರು, ಬೇರೆ ಏನಿಲ್ಲ. ಬಟ್ ಒಂದಿನ ಪ್ರಾಪರ್ ಗೆಟ್ ರೆಡಿ ಮಾಡೋಣ. ಇವತ್ತು ನನಗೆ ಮಾತಾಡಬೇಕು ಅಂತ ಅನಿಸ್ತು, ಯಾಕಂದರೆ 3-4 ಡೇಸಿಂದ ಏನೂ ಮಾಡೋಕ್ಕಾಗಿಲ್ಲ, ಬರೀ ಫೋನ್ ಹಿಡ್ಕೊ ಇಲ್ಲಿ ಹೋಗು. ನೆನ್ನೆ ಹಂಗೂ ನಾನು ಐ ವಾಸ್ ಕಂಟಿನ್ಯೂಯಿಂಗ್ ಸಮಥಿಂಗ್. ನಾನು ಭವ್ಯ ಹೋಗಿ ಹ್ಯಾಂಡ್ ಪೀಲ್ ಮಾಡಿಸಿ ಫೆದರ್ ಟಚ್ ಅವ್ರ ಹತ್ರ, ಆ್ಯಂಡ್ ನಾನು ಹೇರ್ದು ಅವ್ರ ಹತ್ರ ವಾಟ್ ಈಸ್ ದಟ್ ಮೈಕ್ರೋ ನೀಡ್ಲಿಂಗ್ ತೊಗೋತಾ ಇದ್ದೀನಿ. ಯಾಕಂದರೆ ನೀವು ಅಬ್ಸರ್ವ್ ಮಾಡಿದರೆ ನನಗೆ ಈ ಪೋರ್ಷನ್ನು ಆ್ಯಂಡ್ ಈ ಪೋರ್ಷನ್ ಏನು ಕ್ರೌನ್ ಪೋರ್ಷನ್ ಅಂತ ಅಂತಾರೆ, ಈ ಕ್ರೌನ್ ಪೋರ್ಷನ್ನು ಸ್ವಲ್ಪ ಸ್ಮೂತ್ನಿಂಗ್ ಮಾಡಿಸಿ ಕಡಿಮೆ ಆಗಿದೆ. ಸೊ ಇವಾಗ ಮದುವೆಗೆಲ್ಲ ಒಂಚೂರು ಚೆನ್ನಾಗಿ ಕಾಣೋಣ ಅಂತ. ಹುಡುಗಿರು ಯಾವಾಗ ಮ್ಯಾನೇಜ್ ಮಾಡ್ತೀವೋ ಇಲ್ವೋ, ಮದುವೆ ಫಂಕ್ಷನ್ ಬಂತು ಅಂದರೆ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀವಲ್ಲ.
ಇದು ಹಚ್ಚಿ ಅಷ್ಟೇ ಹಿಂಗೆ ಬಿಟ್ಬಿಡೋದು, ಇನ್ನೇನಿಲ್ಲ. ಅದು ಇಲ್ಲಿ ಕಲರಿಂಗ್ ಬೇರೆ ಮಾಡ್ಸಿದ್ದೀನಿ, ಸಿಕ್ಕಾಪಟ್ಟೆ ಡ್ರೈ ಆಗುತ್ತೆ. ಆಮೇಲೆ ನೆನ್ನೆ ಹೋಗಿ ಅದನ್ನ ಫೆದರ್ ಟಚ್ ಅವ್ರ ಹತ್ರ ಮಾಡಿಸ್ಕೊಂಬಂದು. ಏನಕ್ಕೆ ಅಂದರೆ ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಅವರು ಹೊಸ ಬ್ರ್ಯಾಂಚ್ನ ಲಾಂಚ್ ಮಾಡ್ತಿದ್ದಾರೆ ಮೈಸೂರಲ್ಲಿ. ಸೊ ಆ ಡೆಕೋರು ನಮ್ಮ ಹೌಸ್ ಆಫ್ ಫ್ಲವರ್ ಕಡೆಯಿಂದ ಆಗ್ತಾ ಇದೆ. ನಮ್ಮ ಹಳೆ ಕ್ಲೈಂಟ್ ಯಾರು ನಮ್ಮ ಡೆಕೋರ್ ಮಾಡಿಸ್ಕೊಂಡಿರೋ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು. ಆ್ಯಂಡ್ ಅವ್ರ ಫ್ಯಾಮಿಲಿಲಿ ಯಾರು ಅಟೆಂಡ್ ಮಾಡಕ್ಕೆ ಬಂದರು ಅವ್ರಿಗೆ ನಮ್ಮ ಹೌಸ್ ಆಫ್ ಫ್ಲವರ್ ಬಗ್ಗೆ ಗೊತ್ತಾಗಿ ಆ್ಯಂಡ್ ದೇ ಗಾಟ್ ಟು ನೋ ದಟ್ ಅದು ಅಂದರೆ ನಾವು ಭವ್ಯನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಅವರು ಒಬ್ಬರು ಮೆಸೇಜ್ ಹಾಕ್ಯಾರ ನನಗೆ, ತುಂಬ ಚೆನ್ನಾಗಿ ಬಂದಿತ್ತು ಡೆಕೋರು, ಬ್ಯೂಟಿಫುಲ್ಲಾಗಿ ಮಾಡಿದ್ರಿ, ಫ್ಲವರ್ಸ್ ಎಲ್ಲ 2 days ಆದರೂ ಒಳಗಡೆ ಹೋಮ ಮಾಡಿರೋ ಕಡೆ ಹತ್ರ ಮಾತ್ರ ಫ್ಲವರ್ಸ್ ಹಾಳಾಗಿತ್ತು, ಇನ್ನು ಮಿಕ್ಕಿದ ಕಡೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ವಾಸ್ ಅರೇಂಜ್ಮೆಂಟ್ಸಲ್ಲಿ ಮತ್ತು ಪ್ರತಿಯೊಂದು ಡೋರ್ ಹತ್ರ ಆಚೆಗಡೆ ಈಸೆಲ್ ಸ್ಟ್ಯಾಂಡು, ವೆಲ್ಕಮ್ ಬೋರ್ಡು ಪ್ರತಿಯೊಂದು ಚೆನ್ನಾಗಿ ಮಾಡಿದ್ರಿ ಅಂತ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದರೆ ಅವ್ರು ರೆಕಗ್ನೈಸ್ ಮಾಡಿ ನಮಗೆ ನನ್ನ ಪರ್ಸ್ನಲ್ ಪೇಜ್ ಹುಡುಕಿ ಮೆಸೇಜ್ ಹಾಕಿದ್ರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಹೇಳಿದೆ. ಇವತ್ತಲ್ಲ ವೀಕೆಂಡ್, ಕಮಿಂಗ್ ವೀಕೆಂಡು ಅವ್ರು ಲಾಂಚ್ ಮಾಡ್ತಾರೆ, ಅವ್ರದಕ್ಕೂ ನಾವೇ ಡೆಕೋರ್ ಮಾಡ್ತಿರೋದ್ರಿಂದ ತುಂಬ ಒಂಥರ ಟೆನ್ಷನ್ ಇದೆ. ನನಗೆ ವರ್ಕ್ ಇದೆ 11th and 12th ಬೋತ್ ದ ಡೇಸ್ ನಾನು ಮೇಕಪ್ ವರ್ಕ್ ಇರೋದ್ರಿಂದ ನನ್ನ ಟೀಮ್ನ ಮ್ಯಾನೇಜ್ ಮಾಡೋಕ್ಕೆ ಹೇಳಿ ವರ್ಷಿನಿಗೆ ಹೋಗಕ್ಕೆ ಹೇಳಿದ್ದೀನಿ. ಸೊ ದಟ್ ಅಟ್ಲೀಸ್ಟ್ ಒಬ್ಬಳಿದ್ರೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಐ ವಿಲ್ ಬಿ ಗೋಯಿಂಗ್ ಆನ್ 12th, 11th and 12th ಇರೋದ್ರಿಂದ 11th ಇವರೆಲ್ಲ ಹೋಗ್ತಾರೆ, 12th ನಾನು ಹೋಗ್ತೀನಿ. ಭವ್ಯ 12th ಈವ್ನಿಂಗ್ ಬರ್ತಾಳೆ. ಸೊ ಡೆಕೋರ್ ಚೆಂದ ಆಗಲಿ, ಇನ್ನೂ ಚೆನ್ನಾಗಿ ಆರ್ಡರ್ಸ್ ಬರಲಿ ನಮ್ಮ ಹೌಸ್ ಆಫ್ ಫ್ಲವರ್ಗೆ ಅಂತ ಹೇಳ್ತಾ, ನಮ್ಮ ವರ್ಕ್ಗೆ ನೋಡಿ ಪ್ರತಿಯೊಬ್ಬರು ಮೆಸೇಜ್ ಆಗ್ತಿರೋದ್ರಿಂದ ಅವ್ರಿಗೆ ತುಂಬ ಥ್ಯಾಂಕ್ ಯು ಹೇಳ್ತಾ, ನನಗೆ ಸುಮಾರು ಮಾತಾಡಬೇಕು ಅನ್ಸುತ್ತೆ. ಬಟ್ ಏನು ಗೊತ್ತು, ವೇಟ್, I'm gonna come back ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಆಮೇಲೆ ಫೇಸ್ ಟಚ್ ಮಾಡ್ಬೋದು. ಬಿಕಾಸ್ ಇವಾಗ ತಾನೇ ಸೀರಮ್ ಹಚ್ಚಿದ್ದೀನಿ. ಅದೇ ಕೈಯಲ್ಲಿ ನಾವು ಮುಖನ ಮುಟ್ಬಾರ್ದು, ಅರ್ಥ ಆಯ್ತಾ? ನಂಗೆ ಗೊತ್ತು ಒಂದೇ ಆ್ಯಂಗಲಲ್ಲಿ ನಿಂತ್ಕೊಂಡು ಎಷ್ಟೋದವರೆಗೂ ಮಾತಾಡ್ತೀರಾ, ನಮಗೂ ಬೋರ್ ಆಗುತ್ತೆ ಅಂತ ಅಂತೀರಾ. ಬಟ್ ನನಗೆ ಆಪ್ಷನ್ ಇಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಇವತ್ತೊಂದಿನ ಬೇಗ. ಆಮೇಲೆ ನಾನು ಟೆಂಪಲ್ಗೆ ಹೋಗ್ತೀನಲ್ಲ, ಹೌಸ್ ಆಫ್ ಫ್ಲವರ್ಗೆ ಹೋಗಿ ಪೂಜೆ ಮಾಡಿ ಅಲ್ಲಿಂದ ಟೆಂಪಲ್ಗೆ ಹೋಗಿ ನನ್ನ ಫ್ರೆಂಡ್ಸ್ ಜೊತೆ, ಅಲ್ಲಿಂದ ಮೋಸ್ಟ್ ಪ್ರಾಬಬ್ಲಿ ಇವಾಗ ಆರ್ ಆರ್ ನಗರಲ್ಲಿ ಒಂದು ಹಟ್ಟಿ ಕಪ್ಪಿ ಆಗಿದೆಯಲ್ಲ, ಅದನ್ನು ಹೋಗ್ಬೇಕು ಅಂತ ಸುಮಾರು ದಿನದಿಂದ ಅನ್ಕೋತಾ ಇದ್ವಿ. ವಿ ವಿಲ್ ಪ್ಲ್ಯಾನ್ ದಟ್. ನಾನು ಹಚ್ಚೋದು ಬೇಡ ಅಂದ್ಕೊಂಡಿದ್ದೆ, ಏನಕ್ಕೆ ಅಂದರೆ ಫೌಂಡೇಶನ್ ಥರ ಸ್ವಲ್ಪ ನಿಮಗೆ ತೋರ್ಸೋಕ್ಕೋಸ್ಕರ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಬಿಟ್ಟರೆ. ನನಗೆ ಮೆಸೇಜ್ ಹಾಕಿದ್ರೆ ಲಾಸ್ಟ್ ಟೈಮ್ ಏನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ವಿ ಅಂತ. ನಾನು ಲಾಸ್ಟ್ ಟೈಮ್ ನನಗೆ ಸಣ್ಣ, ನಿಮಗೆ ಈ ಫೋನಲ್ಲಿ ಗೊತ್ತಾಗಲ್ಲ, ಮೇ ಬಿ ನನಗೆ ಅವ್ರ ಹತ್ರ ಫೋಟೋ ಇದೆಯೋ ಇಲ್ವೋ ನಂಗೆ ಮರ್ತೋಯ್ತು ಲಾಸ್ಟ್ ಟೈಮ್ ಕೇಳೋಕ್ಕೆ. ಸ್ಕಾರ್ ಇದೆ, ಏನಕ್ಕೆ ಅಂದರೆ ಪಿಂಪಲ್ ಎಲ್ಲ ಕಿತ್ತು ನೋಡಿ. ಈ ಥರ ಸಿರಮ್ ಇದೊಳ್ಳೆ ಒಂಥರ ಟಿಂಟೆಡ್ ಬನ್ನೆ, ಬಟ್ ಟಿಂಟೆಡ್ದು ಸ್ವಲ್ಪ ಬೆಳ್ಳಗೆ ಅನಿಸುತ್ತೆ. ಇದು ಒಂಥರ ಸ್ಕಿನ್ ಫಿನಿಶಿಂಗೇ ಇದೆ. ಇದು ಹೆಲ್ತ್ ಆ್ಯಂಡ್ ಗ್ಲೋಲೆಲ್ಲ ಅವೈಲೇಬಲ್ ಇದೆ. ನಿಮ್ಗೆ ಯಾರಿಗಾದ್ರು ಇಷ್ಟ ಅನಿಸಿದ್ರೆ ನಿಮ್ಮ ಶೇಡು ನೀವೇ ಹೋಗಿ ಚೂಸ್ ಮಾಡಿ ತೊಗೊಳ್ಳಿ. ಡೋಂಟ್ ಆರ್ಡರ್ ಇಟ್ ಆನ್ಲೈನ್. ಬಿಕಾಸ್ ನನ್ನ ಪ್ರಕಾರ ಫೌಂಡೇಶನ್ಸ್ ಎಲ್ಲ ಯಾವತ್ತೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಬಾರ್ದು, ಏನಕ್ಕೆ ಗೊತ್ತಾಗಲ್ಲ. ಆಮೇಲೆ ನಾನಾದರೆ ಒಂದು ಶೇಡ್ ಆ ಕಡೆ ಈ ಕಡೆ ಆದರೆ ನನಗೆ ಮಿಕ್ಸ್ ಮಾಡಿ ಹಚ್ಕೊಳಕ್ಕೆ ಬರುತ್ತೆ. ಈವನ್ ಫಾರ್ ದ ಬ್ರೈಟ್ಸ್ ನಾನು ಯಾವತ್ತೂ ಎಲ್ಲ ಶೇಡ್ ಇಲ್ಲ, ಎಲ್ಲಾದರೂ ಒಂದು 3 ಶೇಡ್ಸ್ ಇಡ್ತೀನಿ, ಬ್ರೈಟರು, ಡಾರ್ಕರು, ಮೀಡಿಯಮ್, ಸೊ ದ್ಯಾಟ್ ಮಿಕ್ಸ್ ಮಾಡಿ ಹಚ್ಬೋದು. ನೀವೇ ನೋಡೋಣ ಡಿಫ್ರೆನ್ಸು. ಸ್ವಲ್ಪ ಇದೆ ಡಿಫ್ರೆನ್ಸ್, ತುಂಬ ಇಲ್ಲ, ಯಾಕಂದರೆ ನಾನು ತುಂಬ ಹಾಕಿಲ್ಲ. ಫುಲ್ ಇದೊಂಥರ ಬ್ಲೆಂಡ್ ಆಗುತ್ತೆ. ಸಿರಮ್ ಅಲ್ವಾ, ಸಿರಮ್ ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಆಯಿಲಿನೆಸ್ ಅನಿಸುತ್ತೆ. ಆಮೇಲೆ ಯಾರಿಗೆ ಬಿಗಿನರ್ ಅವ್ರಿಗೆ ಇದು ಮಾಡೋಕ್ಕೆ ಗೊತ್ತಿರಲ್ಲ, ಬ್ಲೆಂಡ್ ಮಾಡೋಕ್ಕೆ ಗೊತ್ತಿರಲ್ವೋ, ಇದು ಬೆಸ್ಟು. ಇದನ್ನು ಹಚ್ಚಿ ಬೇಕಾದರೆ ಯು ಕ್ಯಾನ್ ಕನ್ಸೀಲ್ ಇಟ್, ಸ್ವಲ್ಪ ಇಲ್ಲ ಕನ್ಸೀಲ್ ಮಾಡಿ ಪೌಡರ್ ಕಾಂಪ್ಯಾಕ್ಟ್ ಹಾಕ್ಕೊಂಡ್ರೆ ಪರ್ಫೆಕ್ಟ್. ಏನಕ್ಕೆ ಅಂತಂದರೆ ಸಾಕು. ಇವಾಗ ಯಾರು ಮುಂಚೆ ಥರ ಮೇಕಪ್ ಫೀಲ್ಸಲ್ಲಿ ಇರಬೇಕು ಅನ್ನೋ ಥರ ಯಾರಿಗೂ ಇಷ್ಟ ಇಲ್ಲ. ಈಗ ನನಗೆ ಆಯಿಲಿ ಅನಿಸ್ತದೆ, ಸೊ ನಾನು ಸ್ವಲ್ಪ ಅದು ಪೌಡರ್ನ ಡ್ಯಾಬ್ ಮಾಡ್ತೀನಿ. ಏನೇನು ಮದುವೆ ಪ್ರಿಪ್ರೇಷನ್ಸ್ ಅನ್ನೋದ್ರ ಬಗ್ಗೆ ಕಂಟಿನ್ಯೂಷನ್ ಮಾಡ್ತೀನಿ ವ್ಲಾಗಲ್ಲಿ. ಏನಕ್ಕೆ ಅಂದರೆ ಎಲ್ಲ ಒಂದೇ ವ್ಲಾಗಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತದೆ. ಏನು ಮಾಡೋಣ, ಮಾತಾಡಬೇಕು ಅಂತ ತಾನೇ ನಾನು ಇರೋದು. ಆ್ಯಕ್ಚುಲಿ ನಾನು ಇನ್ನೊಂದು ಪೌಡರ್ ಬಿಟ್ಟಿದೆ, ಎಲ್ಲೋಯ್ತು ಅಂತ ಗೊತ್ತಿಲ್ಲ, ಸಿಗ್ತಾ ಇಲ್ಲ. ಬಟ್ ಕಣ್ಣೆಲ್ಲ ಉರಿತಾ ಇದೆ, ಕಣ್ಣಿಗೆಲ್ಲ ಹಾಕೋಬಿಟ್ಟ ಅದಕ್ಕೆ ಹೇಳೋದು ಓವರ್ ಆಕ್ಷನ್ ಮಾಡಬಾರ್ದು ಅಂತ. ಓ ಗಾಡ್, ಇದ್ರದ್ದೊಂದು ಸ್ಟೋರಿ ಹೇಳಿದ್ರೆ ಈ
ಟಿಶ್ಯೂ ಈ ಕಲರ್ನ ನೋಡಿದ್ದೀರಾ? ಅವ್ವ ದೇವೇ ಕಣ್ಣುರಿತಾರೆ. ಈ ಕಲರ್ ನೋಡಿರ್ತೀರಾ, ಬಟ್ ಇದನ್ನ ನಾನು ಕದ್ಕೊಂಬಂದಿರೋ ಟಿಶ್ಯೂ. ಏನಕ್ಕೆ ಅಂತಂದ್ರೆ ನನಗೆ ಈ ಅಭ್ಯಾಸ ಏನ್ ಗೊತ್ತಾ, ಫೌಂಡೇಶನ್ ಏನಾದ್ರು ಹಾಕಿದ್ಮೇಲೆ ಈ ತರ ಎಲ್ಲ ರಬ್ ಮಾಡಬೇಕು, ಯಾಕಂದ್ರೆ ಕೂದಲಿಗೆಲ್ಲ ಆಗಿರುತ್ತೆ. ಓ ಮೈ ಗಾಡ್, ನನಗೆ ಸಿರಮ್ ಅಲ್ವಾ ಸ್ವಲ್ಪ ಕಣ್ಣಿಗೆ ಉರಿತಾ ಇದೆ. ಅಲ್ಲಿ ನಮ್ಮ ಹೌಸ್ ಆಫ್ ಫ್ಲವರ್ನು ಸ್ವಲ್ಪ ಆಲ್ಮೋಸ್ಟ್ ಚೆರಿ ರೆಡ್ ಟೈಪ್ಸ್ ಅಲ್ಲಿ ಇರುತ್ತಾ. ರೆಡ್ ಇತ್ತೀಚೆಗೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಏನೋ ಗೊತ್ತಿಲ್ಲ, ರೆಡ್ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗ್ತದೆ. ಟಿಶ್ಯೂ ರೆಡ್ ಕಲರ್ ನೋಡಿ ಫ್ಯಾನ್ಸಿ ಅನ್ಸ್ಬಿಟ್ಟು ಯಾವುದೋ ಪ್ಲೇಸ್ಗೆ ಹೋಗಿದ್ವಲ್ಲ, ಮಾಲ್ ಆಫ್ ಏಷ್ಯಾನ ಎಲ್ಲೋ ಹೋಗಿದ್ವಿ, ಯಾವುದೋ ಒಂದು ರೆಸ್ಟೋರೆಂಟ್ ತಿನ್ನೋದಕ್ಕೆ, ಚೈನೀಸ್ ರೆಸ್ಟೋರೆಂಟ್ ಐ ಗೆಸ್. ಅಲ್ಲಿ ಕದ್ಕೊಂಡು ಬಂದೆ, ನೆನಪಿಗಿರ್ಲಿ ಅಂತ ಪೌಚಲ್ಲಿ ಇಟ್ಟಿದ್ದೀನಿ. ನನಗೆ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ. ಗ್ರಾಚಾರ 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 ಒಮ್ಮೆ ನನ್ನ ನೋಡಮ್ಮ. ಸಿಗ್ತಾಳ ಸಿಗ್ತಾಳ ಸಿಗ್ತಾಳ, ಹೋಗ್ಲಿ ಬಿಡಮ್ಮ. ಓ ಗಾಡ್, ವಾಟ್ ಈಸ್ ದಿಸ್ ಬ್ರದರ್? ಐ ಗಾಟ್ ಒನ್ ಮೋರ್. ನಾನು 2-3 ಆಪ್ಷನ್ ಇಟ್ಟಿರ್ತೀನಿ. ನನ್ನ ತಂಗಿರು ಇಬ್ರು ನಾನು ಹೊಸ ಪ್ರಾಡಕ್ಟ್ ಏನು ತಂದ್ರು ನನಗೆ ಓವರ್ ಮನಸ್ತಿ ನನ್ನ ಬಗ್ಗೆ ನನಗೆ ನಗು ಬರೆದಿದೆ. ಇದ್ರೊಳಗಡೆ ಕೊಟ್ಟಿರ್ತಾರೆ, ನಾನು ಅದರಲ್ಲೂ ಎಕ್ಸ್ಟ್ರಾವನ್ನ ಇಷ್ಟೊತ್ತರೆಗೂ ಹುಡುಕಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ರೆನೆ ಅವ್ರದ್ದು ಪೌಡರ್, ನಾನೇನೂ ಇಲ್ಲ, ಬಟ್ ಸುಮ್ಮನೆ ಸ್ವಲ್ಪ ಜಾಸ್ತಿ ಇದು ಏನದು ಏನದು ವಾಟ್ ಈಸ್ ದಟ್ ಯಾ ಎಕ್ಸ್ಪ್ರೇ ಬಾಯಿ ಬರ್ತಾರ, ಆಯಿಲ್ನೆಸ್ ಅಂತತೆ ಅಂತ ಸುಮ್ಮನೆ ಟ್ರಾನ್ಸ್ಲೂಸೆಂಟ್ ಪೌಡರ್ನ ಡ್ಯಾಬ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಆಯಿಲ್ನೆಸ್, ನಂದು ಮೊದಲೇ ಆಯಿಲಿ ಸ್ಕಿನ್, ಅದಕ್ಕೆ. ಅಮ್ಮ ಜಾಸ್ತಿ ಮಾತಾಡ್ತಾ ಇದ್ದೀನಿ, ಆಯಿತು, ಐ ವಿಲ್ ಕಂಟಿನ್ಯೂ. ಓಕೆ. ಸೊ ಪೂಜೆ ಆಯ್ತು, ಪೂಜೆ ಮಾಡಿ ಈಗ ದಿಸ್ ಇಸ್ ಹೌ ಐ ಗಾಟ್ ರೆಡಿ. ನಂಗೇನು ಇವಿ ತುಂಬ ಬೆಳಕಲ್ಲಿ ಕಾಣಿಸ್ತಾ ಇಲ್ವಾ? ಪೂಜೆ ಮಾಡಿ ಹನುಮಾನ್ ಚಾಲೀಸ್ ಕೇಳಿ ಇಲ್ಲಿಂದ ಡ್ಯಾಡಿಗೆ ಬಿಡಕ್ಕೆ ಹೇಳಿದ್ದೀನಿ. ಡ್ಯಾಡಿ ನನ್ನ ಬಿಟ್ಟು ಮಮ್ಮಿನ ಪಿಕ್ ಮಾಡಿ ಅಲ್ಲಿಂದ ವಾಪಸ್ ಮನೆಗೆ ಬರ್ತಾರೆ. ನಾನು ಅಲ್ಲಿಂದ ಆಚೆ ಹೋಗ್ತೀನಿ. ಓಕೆ ಓಕೆ ಬಾಯ್, ಲೆಟ್ಸ್ ಗೋ. ರೋಡ್ ಚೆನ್ನಾಗಿದೆ ಅಂತ ತೆಗಿಯಕ್ ಹೋದೆ, ಏನೋ ಆಗ್ತಾ ಇದೆ. ಎಷ್ಟು ಚೆನ್ನಾಗಿದೆ. ನಾವಿವಾಗ ಆರೋಗ್ಯ ಟೆಂಪಲ್ಗೆ ಬಂದಿದ್ದೀವಿ. ಹುಡುಗಿಗೆ ಹುಡುಗಿರೆ ರೋಸ್ ಕೊಡ್ಬೋದು ಅನ್ನೋದು ಪದ್ಧತಿ. ಸೊ ಇಸಿ ಅಕ್ಷಿತಿಂಗೆ ರೋಸ್ ಕೊಟ್ಟಿದ್ದೀವಿ. ಏನಕ್ಕೆ ಅಂದ್ರೆ ಅವಳು ರೋಸ್ ತರ, ನಾನು ಲಿಲ್ಲಿ ತರ ಘಮ ಘಮ. ಮೇಘನ ಅಂಕು ತಗೊಂಡ್ಬರ್ತೀನಿ, ಅವಳು ಸೂಪ್ ತರ ಆಗ್ಲಿ ಅಂತ. ಸೂಪಲ್ಲಿರೋ ಬ್ರೆಡ್ ಕ್ರಮ್ಸ್ ಅವಳು ಸುಪ್ಪಿನಿ ತರ ಆಡುತ್ತೆ. ಜಾಸ್ತಿ ಐತೆ. ಇಲ್ಲ ಇಲ್ಲ ಜಂಕ್ಗೆ ಅಂತ ಹುಟ್ಟಿರೋ ಮಿಕ್ಸ್. ಇಷ್ಟೊತ್ತರೆಗೂ ಬೆಳೆ ಸಂಜೆಯಿಂದ ಏನೇನ್ ತಿಂದೆ ಅಂತ ಒಂಚೂರು ಎಕ್ಸ್ಪ್ಲನೇಷನ್ ಕೊಡ್ತೀಯಾ? ಮೌನಿ ನಾನು. ಮಸಾಲ್ ಪುರಿ ತಿಂದ್ಲು, ಸೂಪ್ ಕುಡಿದ್ಲು, ಪ್ರಸಾದ ತಿಂದ್ಲು, ಮೇಥಿ ರೋಟಿ ತಿಂದ್ಲು, ಅದೇನೋ ಮಿಲೆಟ್ ಲಡ್ಡು ಅಂತೆ, ಬಿಸ್ಕೆಟ್ ತಿಂದ್ಲು, ಆಮೇಲೆ ಅದೇನೋ ಅವಲಕ್ಕಿ ತಿಂದ್ಲು, ಮೇಥಿ ರೋಟಿ ತಿಂದಿಲ್ಲ, ಮಶ್ರೂಮ್ ತಿಂದ್ಲು, ಎಳ್ನೀರ್ ಕುಡಿದ್ಲು. ಇನ್ನೇನೇನೆ ಇವಾಗ ಕಾಫಿ ಬೇಕಂತೆ. ಜಂಕ್ ಅಲ್ಲ, ಎಲ್ಲ ಕಾಫಿ ಬೇಕಂತ ಇವಾಗ 100%. ಇದಾಗ್ಬಿಡ್ತಾ ಇರ್ಲಿ ಹಿಂದಕ್ಕೆಲ್ಲ. ಕಾಫಿ ಮಾಡಿ ಕೊಟ್ಟಿದ್ದೀನಿ ಇವಳಿಗೆ. ಎಲ್ಲ ಲಾಸ್ಟ್ ನನ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ಯಾ? ಇವಳು ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಹಿಂಗ್ ಉಲ್ಟಾ ಇಡ್ತೀನಿ. ಜಾಸ್ತಿ ಕಾರ್ಡ್ ಯಾರ ಹತ್ರ ಇರುತ್ತೋ ಅವ್ರು ವಿನ್. ಆಕ್ಚುಲಿ ಈ ಗೇಮ್ ಕ್ರೇಜಿ ಆಗಿದೆ. ಅದನ್ನ ತಗೊಬೇಕಾ? ಹೇಳ್ಬಿಟ್ಟು ತಗೊಬೇಕು. ಯಾರ ಹತ್ರ ಕಾರ್ಡ್ ಜಾಸ್ತಿ ಇರುತ್ತೋ ಅವ್ರು ವಿನ್. ಅವಳಿಗೆ ಮರ್ಯಾದೆ, ನಾನು ಮದ್ವೆ ಆಗ್ತಾ ಇದೀನಿ, 2 ತಿಂಗಳಲ್ಲಿ ಮರ್ಯಾದೆ ಕೊಡಕ್ಕಾಗಲ್ವ ಅವಳು? ಅದಾದ್ಮೇಲೆ ಫುಲ್ ಮರ್ಯಾದೆ ಅಲ್ವಾ? ಅದಕ್ಕೆ ಅವಾಗ ಮದ್ವೆ ಆಗಿರೋ ಹುಡುಗಿ ಅಂತ ಅವಾಗ ಇಸ್ಕೊಳಿಸಿ ನೋಡ್ಕೊಂಡು ನಾನ್ ನೋಡ್ಕೊಂಡು ಗಾಗಲ್ಸ್ ನನಗೆ ಗೇಮ್ ಇಲ್ಲ ಬೇಗ.
ಸಾಧ್ಯ ಇಲ್ಲ. ನಾನು ಪೆನ್ಸಿಲ್ ಅಂತ ಎತ್ಕೊಂಡಿದ್ದೀನಿ. ನಾನ್ ಯಾರ್ ಬೇಗ ಪೆನ್ಸಿಲ್ ಅಂತ. She doesn't know how to play a game. ಇವಾಗ ಕ್ಯಾಮ್ರಾ ರಿವೈಂಡ್ ಮಾಡು ಬೇಗ. ಗೇಮ್ ನ ಪ್ಲೇ ಮಾಡಕ್ ಗೊತ್ತಿರಲ್ಲ. ಏನಕ್ಕೆ ಗ್ರಾಬ್ ಅಂದ್ರೆ ಯಾರ್ ಫಸ್ಟ್ ಗ್ರಾಬ್ ಮಾಡ್ತಾರೋ ಐ ಟೋಲ್ಡ್ ಪೆನ್ಸಿಲ್ ಅಂಡ್ ಪುಟ್ ಇನ್ ಹ್ಯಾಂಡ್. ಅಷ್ಟೇ ಗ್ರಾಬ್ ಮಾಡಿ ಬೇಗ ಪೆನ್ಸಿಲ್ ಅಂತ ನಿಂಗೆ ಇಟ್ಟೆ ಬೇಗ ವಾಪಸ್ ತೋರ್ಸು. ಪ್ರೂಫ್ ತೋರ್ಸೋಳು. ನೋ ನೋ ಐ ಕ್ಯಾನಾಟ್ ಡೂ ದಟ್. ಪ್ರೂಫ್ ತೋರ್ಸು ಬೇಗ ಅವಳಿಗೆ. ಇವಳಿಗೆ ಆಡಕ್ ಬರಲ್ಲ. ಇವಳು ಯಾರೋ ಚೈಲ್ಡ್ ನ ಸೇರ್ಸ್ಕೊಂಡು ಆಡ್ತಾ ಇದೀನಿ. ಬರ್ಡ್ ನೀನು ಇಲ್ಲಿ ಇಟ್ಬಿಟ್ಟು ಹೇಳ್ಬಿಟ್ಟು ಎತ್ಕೊಬೇಕು. ಓಕೆ ಕೌಂಟ್ ಮಾಡಿ ಯಾರ ಹತ್ರ ಎಷ್ಟು ಅಷ್ಟಿದೆ. Almost 27. ಎಲ್ಲಾರ್ದು ಎತ್ತಕೊಂಡ್ಬಿಟ್ಟು. ಎಲ್ಲಾರ್ದು ಎತ್ತಾಕೊಳ್ಳಲ್ಲ. ಅಲ್ಲ ಇಲ್ಲಿ ನೋಡಿ ಹಿಂಗ್ ಇಟ್ಕೊಂಡು ಅವಳು ಅಷ್ಟೇ ಅದು ಎಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ಪ್ರಾಬ್ಲಮ್ ಇಸ್ ನನ್ಗೆ ಕಾಣಿಸಕ್ ಬಿಡ್ತಾರಲ್ಲ. ಈ ಫೋಕಸ್ ಲೈಟ್ ಎರಡು ನಾನ್ ಈ ಶಾಡೋ ಬೀಳ್ತಾ ಇದೆ ನಂಗೆ ಕಾಣಿಸ್ತಾರ. ಅದಕ್ಕೆ ನಾ ಹಿಂಗ್ ಹಿಂಗ್ ಬರ್ತಾ ಇದೀನಿ ಅವಾಗ್ಲಿಂದ. ಇವ್ಳು ಹಿಂಗ್ ಬರೋದಲ್ಲ, ಇಟ್ಬಿಟ್ಟಿದ್ದಾಳೆ ಅವಳು. ಹಿಂಗ್ ಇಟ್ಬಿಟ್ಟಿದ್ದಾಳೆ. ಎರಡೂ ಹಿಂಗ್ ಇಟ್ಕೊಂಡ್ಬಿಟ್ಟಿದ್ದಾಳೆ ಆಯ್ತಾ. ಅಲ್ಲಿಗೆ ಎತ್ಕೊಳಕ್ಕೆ ಗ್ರಾಬ್ ಇನ್ನೊಂದ್ಸತಿ ಹಿಂಗ್ ಎತ್ಕೊಳ ಈ ಕಡೆ ಎತ್ಕೊಳಕ್ ಹೋದ್ರು ಅಷ್ಟು ಬೇಗ ಹಿಂಗ್ ಎಷ್ಟ್ ಮಾತಾಡ್ತೀರ್ರಿ ಇಬ್ರು. ಮೌನಾಚರಣೆ ಮಾಡಿ. ಅವಳಂತೂ ಮೋಸ್ಟರ್ ನೋಡಿದ್ರಮ್ಮ ಕ್ಯಾಮ್ರಾದಲ್ಲಿ ಯಾರು ಮೋಸ್ಕಾರು ಅಂತ. Molly got Lily for me. Thank you. ಇದು ಎಷ್ಟ್ ತಿಂಗಳಾಗಿತ್ತು ಗೊತ್ತಾ? ಎಷ್ಟ್ ತಿಂಗಳು ಆಗಿಲ್ಲ, ಮೊನ್ನೆ ರೀಸೆಂಟ್ ಆಗಿ ನೀನ್ ಪೋಸ್ಟ್ ಮಾಡಿದ್ಯಾ. ನಮ್ಮ ಮನೆಗ್ ಬಂದಾಗೂ ನನಗೆ ಒಂದ್ ಬೊಕ್ಕೆ ತಗೊಂಡ್ ಕೊಟ್ಟಿಲ್ಲ. ಯು had posted very recently. That is the old one I posted. ಕಾಲ್ಗೆಜ್ಜೆ ಕೊಟ್ನಲ್ಲ ಅವತ್ತು. ಇದು ಲಿಲ್ಲಿ ಕೊಟ್ಟಿಲ್ಲ ನನಗೆ. 8 months ಆಗಿದೆ ಲಿಲ್ಲಿ ಕೊಟ್ಟು. ರೀಸೆಂಟ್ ಆಗಿ ಪೋಸ್ಟ್ ಮಾಡಿದೀನಿ. ಅದು ಹಳೇದು ನಂಗೆ ಕೊಟ್ಟಿಲ್ಲ. Well, I got to Lily today. Oh my god, ನಂಗಂತೂ ಸಿಕ್ಕಾಬಟ್ಟೆ ಗಮ್ಮ ಅಂತ ಇದೆ. Thank you. Thank you. ಬೇಕಾಗಿಲ್ಲ ನೀವೇ ಇಟ್ಕೊಳ್ಳಿ. Thank you. Thank you. ಏನ್ ಚಿಟ್ಟೆ ಬಂದಿದೆ. ಏನೇನೋ ಬರ್ತಾ ಇದೆ ನಮ್ಮ ಹೌಸ್ ಆಫ್ ಫ್ಲವರ್ಗೆ. ಗುಡ್ ನೋ. ಕ್ಯಾಟ್ ಬರ್ತಾ ಇದೆ, ಡಾಗ್ ಬರ್ತಾ ಇದೆ, ಚಿಟ್ಟೆ ಬಂದಿದೆ. ಫ್ಲವರ್ಸ್ ಇರೋ ಕಡೆ ಚಿಟ್ಟೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಹೇಮಂತ್ ಅವ್ರೆ, ಎಲ್ಲೋಗಿದ್ರಿ? ಏನ್ ಸಮಾಚಾರ? ವ್ಲಾಗ್ ಅಲ್ಲಿ ಯಾಕೆ ಕಾಣಿಸ್ಕೋತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಯಾರು? ನಮ್ಮ ಸುಮಾರು ಜನ. ನಾನಂತೂ ಸ್ವಲ್ಪ ಶೈ ಸ್ವಭಾವ. ಅದೊಂದಿದೆ, ಮತ್ತೆ ಟೈಟ್ ಶೆಡ್ಯೂಲ್ ವರ್ಕ್. ಬಿಡಿಪ್ಪ, ನೀವು ಮದ್ವೆಗೆ ಒಂದ್ ಕೆಲಸ ಮಾಡ್ಕೊಡ್ತಾ ಇಲ್ಲ. ನಾನು ಬೆಳಿಗ್ಗೆ ಹೇಳ್ದಂಗೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಾ ಇದಾರೆ, ಏನ್ ಮಾಡಕ್ಕಾಗಲ್ಲ. ಇವತ್ತೇನ ಇಲ್ಲ, ತುಂಬಾ Pause ಮಾಡು. ಅಂದ್ರೆ ತುಂಬಾ ದಿನ ಆಗಿತ್ತು. ಕೆಲವ್ರನ್ನ ಸಿಕ್ಕಿ ಆಫೀಸ್ ಅಲ್ಲಿ ಅದೇ ಎಲ್ಲ ವಿಶ್ ಮಾಡ್ತಾ ಇದ್ರು. ನೀವ್ ಯಾಕಷ್ಟು ಸಿಂಪಲ್ ಆಗಿ ರೆಡಿ ಆಗಿದ್ರಿ ಅಂತ ಕೇಳ್ತಾ ಇದಾರೆ ಎಲ್ಲ. ಎಲ್ಲ ಕ್ವಶನ್ ಅದೇ ಇದೆ. ನಾನು ಅದಕ್ಕೆ ಆನ್ಸರ್ ಆಲ್ರೆಡಿ ಕೊಟ್ಟಿದೀನಿ. ಅದು ಹೂ ಮುಡ್ಸೋ ಶಾಸ್ತ್ರ. ಇಟ್ ಈಸ್ ನಾಟ್ ಎಂಗೇಜ್ಮೆಂಟ್. ಅದು ಹುಡುಗಿ ರೆಡಿ ಆಗ್ಬೇಕಿದ್ದು, ಅದಕ್ಕೆ ಹುಡುಗಿ ರೆಡಿ ಆಗಿದ್ದು. ಅವ್ರು ಗೊತ್ತಾಗ್ತಾ ಇಲ್ವಾ? ಅವ್ರಿಗೆ ಗೊತ್ತಾಗದ್ ಬೇಡ. ನನಗ್ ಚೆನ್ನಾಗ್ ಕಾಣಿಸ್ತಾ ಇದ್ರು ಇವ್ರು, ಸಾಕು. ಎಕ್ಸಾಕ್ಟ್ಲಿ. ದಟ್ ಇಸ್ ದ ಎಂಡ್ ಆಫ್ ದ ಎರಾ. ಅದನ್ನೇ ಇವ್ರು ತಲೆಗೆ ಹಾಕೋಬಿಟ್ಟು ನಾನ್ ಚೆನ್ನಾಗ್ ಕಾಣಿಸ್ತಿರ್ಲಿಲ್ಲ. ಚೆನ್ನಾಗ್ ಕಾಣಿಸ್ತಾ ಇತ್ತು. ಅದಲ್ಲ ಪ್ರಾಬ್ಲಮ್. ನೀವ್ ಚೆನ್ನಾಗ್ ಕಾಣ್ತಾ ಇದ್ರಂತೆ, ನಾನ್ ಅವರೇಜ್ ಕಾಣ್ತಾ. ನೀನ್ ಆವ್ರೇಜ್ ಆಗಿತ್ತಾನೆ ಇರೋದು, ನಾನ್ ಚೆನ್ನಾಗಿತ್ತಾನೆ ಇದ್ದೀನಿ ಅಲ್ಲ ಬೇಗ. ಕಮೆಂಟ್ಸ್ ಮಾಡ್ತಾರೆ ಜನ. ಥ್ಯಾಂಕ್ ಯು. ಬೆಳಗ್ಗೆಯಿಂದ ಹೇಮಂತ್ ಅವ್ರನ್ನ ಮದ್ವೆ ಆದ್ಮೇಲೆ ಏನಂತ ಕರಿತೀರಾ? ಹೇಮಂತ್ ಕುಮಾರ್ ಅಫಿಷಿಯಲ್. ಇಲ್ಲ, ನಾನು ಹೆಂಗಿರೋ ಡೂಡ್ ಅಂತ ಕರೆಯೋದು, ಅವರು ನಾನು ಡೂಡ್ ಅಂತ ಕರೆಯೋದು. ಇಲ್ಲ, ನೀವೇನ್ ಕರಿತೀರಾ ನನ್ನ? ಏನಂತ ಕರಿಬೇಕು? ಏನ್ ಕರಿತೀರೋ ನೋಡಿ. ಏನ್ ಕರೆದ್ರು ಬರ್ಕೋಬೇಕಲ್ವಾ? Dude? ಅಷ್ಟೇ. ನಮ್ ಕೋಡ್ ವರ್ಡ್ ಅದು ತುಂಬಾ ಎಲ್ಲ ಜಾಸ್ತಿ ಇಲ್ಲ. ಡೂಡ್. ಡೂಡ್ ಇಸ್ ದ ಅಂದ್ರೆ ಕೋಪದಲ್ಲೂ ಡೂಡ್ ಅಂತ ಅಂದ್ರೆ ಅರ್ಥ ಮಾಡ್ಕೋಬೇಕು. ಖುಷಿಲೂ ಡೂಡ್ ಅಂತ ಅಂದ್ರೆ ಅರ್ಥ ಮಾಡ್ಕೋಬೇಕು ಅಷ್ಟೇ. ಟೋನಲ್ಲಿ. ಟೋನಲ್ಲಿ. ಸಾರಿ. ಏನಿಕ್ ಆಕ್ಚುಲಿ ಹೇಮಂತ್ ಅವ್ರಿಗೆ ಒಂದ್ ನೇಮ್ ಇದೆ, ಮಲ್ಲಿ ಅಂತ. ಏನಕ್ಕೆ ಅಂತಂದ್ರೆ ಇವ್ರು ನನ್ಗೆ ಬಿಗಿನಿಂಗ್ ಡೇಸ್ ಇಂದನು ಎವ್ರಿ ಟೈಮ್ ಮೀಟ್ ಮಾಡಿದಾಗ ಲಿಲ್ಲಿ ಬರ್ತಾ ಇತ್ತು. ಅದಕ್ಕೆ ಎಲ್ಲರೂ ಒಬ್ರು ಮೈನ್ ಪರ್ಸನ್ ಇದೆ, ಅವರು ಏನಿದು ಯಾವಾಗ್ಲೂ ಲಿಲ್ಲಿ ತಂದು ಕೊಡ್ತಾರೆ, ಅವ್ರ ಹೆಸರು ಮಲ್ಲಿ ಅಂತ ಇಡೋಣ ಅಂತ ಅವ್ರ ಹೆಸರನ್ನ ಮಲ್ಲಿ ಅಂತ ಮಾಡಿದ್ದಾರೆ. ವರ್ಷಿಣಿ ಇವಾಗ್ಲೂನು ಕಟ್ ಆಗಕ್ ಚಾನ್ಸೇ ಇಲ್ಲ, ನನ್ ಬ್ಲಾಗ್ ಅದು. ಸೊ ವರ್ಷಿಣಿ ಇವಾಗ್ಲೂನು ಮಲ್ಲಿ ಅಂತಾನೆ ಮಾತಾಡ್ತಾರೆ. ಥ್ಯಾಂಕ್ ಯು ಮಲ್ಲಿ ಫಾರ್ ದ ಲಿಲ್ಲಿ. ಕಮೆಂಟ್ಸ್ ಅಲ್ಲೆಲ್ಲ ಮಲ್ಲಿ ಅನ್ಕೊಂಡು ಇವಳು ನ್ಯೂಸ್ ಪೇಪರ್ಗೆ ಹಾಕ್ಸ್ಕೊಂಡ್ ಬಂದಿದ್ಲು, ಪೇಪರ್ ವೇಸ್ಟ್ ಮಾಡ್ಬಾರ್ದು ಅಂತ ಅಲ್ವೇನಾ? ನಾನ್ ಪ್ರತಿ ಸಲ ಹಂಗೆ ಪಿಂಕ್ ಲಿಲ್ಲಿ, ವೈಟ್ ಲಿಲ್ಲಿ, ರೋಸ್ ನಂದು. ಓ ಈ ವಾಸ್ ಎಲ್ಲಿ ಬಂದಿದೆ?
ಇವಾಗ ಇಲ್ಲೇ ಇತ್ತು. ನಾನ್ ಕೊಡ್ಸಿದ್ದೀನಿ. ನೀವು ಕೊಡ್ಸಿದಾದ್ರೂ ನಾನ್ ಇಟ್ಟಿರೋದು. ನೀ ಬಾನಾದರೆ ಚೆನ್ನಾಗಿದೆಲ್ಲ. ನನಗಂತೂ ಇಷ್ಟ ದಿನ ಅಂದ್ರೆ ನನ್ಗೆ ಹೌಸ್ ಆಫ್ ಫ್ಲವರ್ ಅಲ್ಲಿ ನಿಜವಾಗ್ಲೂ ಇರುತ್ತೆ ಫ್ಲವರ್ಸ್, ಬಟ್ ಸ್ಟಿಲ್ ಯಾರು ತಂದ್ಕೊಡೋ ಸ್ಪೆಷಾಲಿಟಿನೇ ಬೇರೆ ಅಲ್ವಾ ನಿಜವಾಗ್ಲು. ಅದ್ರಲ್ಲಿರೋ ಒಂದು ಎಕ್ಸೈಟ್ಮೆಂಟ್, ಖುಷಿ ಬರೋದು ನಾವು ತಗೊಂಡ್ರು ಆ ಖುಷಿ ಬರಲ್ಲ. ಕೊಟ್ಟಿದ್ಕೇನಿಲ್ವಾ? ಅಲ್ಲಿ ಒಂದ್ ಎಗ್ ರೈಸ್, ಅಣ್ಣಂಗೊಂದ್ ಎಗ್ ರೈಸ್, ಅಣ್ಣಂಗೊಂದ್ ಇಲ್ಲಿ ಮೇಥಿ ರೋಟಿ ಇದೆ, ಮೇಥಿ ರೋಟಿ ಕೊಡೋಣ. ಏನ್ ಗೊತ್ತಾ, ಸಿಸ್ಟಮ್ ನೋಡಿ ನೋಡಿ ಒಬ್ರಿಗೆ ಡಿಪ್ರೆಷನ್, ಹಂಗೆ ಒಂಥರ ಡಿಪ್ರೆಷನ್ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಏನೇನ್ ಮಾತಾಡಿದ್ರು ದಯವಿಟ್ಟು ಅದನ್ನ ಬೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಹೆಂಗಿತ್ತು ಅಂತಂದ್ರೆ, ಐ ಡಿಂಟ್ ಡೂ ಇಟ್ ಟೂ ಮಚ್, ಅಂದ್ರೆ ತುಂಬಾ ತೋರ್ಸೋದು ಇದೆಲ್ಲ, ಬಟ್ ಬರೀ ನಂದು ಮತ್ತೆ ಗೇಮ್ ಆಡಿದ್ದು ಅಥವಾ ಪ್ರತಿಯೊಂದು ಸಣ್ಣ ಪುಟ್ಟದ್ದು ಗ್ಲಿಮ್ಸ್ ಅಷ್ಟೇ ತಗೊಂಡಿರೋದು. ನನ್ನ ಮಿಸ್ ಮಾಡ್ಕೊಂಡ್ರಾ? ತುಂಬಾ 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 ಮಿಸ್ ಮಾಡ್ಕೊಂಡಿಲ್ಲ, ಸುಮ್ನಿರಿ. ಈಗ ನನ್ನ ಮಾತಾಡ್ಸಿ ಅಲ್ಲಿ ವ್ಲಾಗ್ ಹೋಗ್ಬೇಕಾ? ದಿವ್ಯಾಸ್ ವ್ಲಾಗ್ ನ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಅಲ್ಲ ವೀಕ್ಷಕರಿಗೆ ಧನ್ಯವಾದಗಳು ಹೇಳ್ತಾ, ನೆಕ್ಸ್ಟ್ ವ್ಲಾಗ್ ಅನ್ನು ಪ್ಲೀಸ್ ದಯವಿಟ್ಟು ಚೆನ್ನಾಗಿ ಇನ್ನ ನೋಡಿ ಅಂತ ಹೇಳ್ತಾ, ಈ ವ್ಲಾಗ್ ನೋಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ನನಗೆ ನನ್ನ ಫ್ರೆಂಡ್ ಮೇಘಾ ಅಂಡ್ ಹೇಮಂತ್ ಅವ್ರಿಗೆ ನನ್ಗೆ ಇಲ್ಲಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ. ಅಲ್ಲ, ಇವತ್ತು ಕಾರ್ಡ್ ಫೈನಲೈಸ್ ಮಾಡಿದ್ವಿ. ಹೌ ಯು ಫೀಲಿಂಗ್? ಯು ಡಿಡ್ಂಟ್ ಟೆಲ್ ಮಿ ಅಬೌಟ್ ದಟ್. ನನ್ ಕಾರ್ಡ್ ಚೆನ್ನಾಗಿ ಬಂದಿದೆ. ಸೆಲ್ಫಿಶ್. ನಮ್ ಕಲರ್. ಹಲೋ, ಇವ್ರಿಗೆ ಪ್ರತಿಯೊಂದು ಫಾಂಟ್ ಇಂದ ಡಿಸೈನಿಂಗ್ ಕಳ್ಸಿರೋದು, ಕಲರ್ ಕಾಂಬಿನೇಷನ್ ಹೇಳಿರೋದೇ ನಾನು. ನನ್ ಕೋಡ್ ಚೆನ್ನಾಗಿದೆ ಅನ್ನೋದಕ್ಕೆ ನಾನು ಹೇಳಿದ್ದು ಇಟ್ ವಾಸ್ ಅ ಗೋಲ್ಡ್ ಫ್ರೇಮ್ಡ್, ಅಲ್ಲ ಗೋಲ್ಡ್ ಬಾರ್ಡರ್, ಬಟ್ ಗೋಲ್ಡ್ ಬಾರ್ಡರ್ನೇ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ನಾನು ಎಂಡ್ ಆಫ್ ದ ಡೇ ಬೇಡ, ನಂದು ರೆಡ್ ಬಾರ್ಡರ್ ಬರುತ್ತೆ, ನಿಂದು ಗ್ರೀನ್ ಬಾರ್ಡರ್ ಬರ್ಲಿ, ತುಂಬಾ ಚೆನ್ನಾಗಿ ಕಾಣುತ್ತೆ, ಹೈಲೈಟ್ ಆಗಿರುತ್ತೆ ಅಂತ ಎಲ್ಲ ಐಡಿಯಾಸ್ ಕೊಟ್ಬಿಟ್ಟು ವಾಪಸ್ ಇಲ್ಲಿ ಏನ್ ಮಾಡಕ್ಕಾಗಲ್ಲ ಜನ. ಓಕೆ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. Don't forget to like, share, comment, subscribe, everything. Bye.